ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ತೆ. ಎಕ್ಸಲೆಂಟ್ ಮಾರ್ನಿಂಗ್. ಇವತ್ತಿನ ಮಾರ್ನಿಂಗ್ ಕ್ಲಾಸಿಗೆ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ, ನಿನ್ನೆ ಎಲ್ಲಿಗೆ ನಿಲ್ಸಿದ್ವಿ ಕ್ಲಾಸ್ನ ಅಲ್ಲಿಂದ ಮುಂದುವರ್ಸೋಣ. ಸಬ್ಜೆಕ್ಟ್ ಆಲ್ರೆಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಸಕಾರಾತ್ಮಕ ಮನೋಭಾವವುಳ್ಳಂತ ವ್ಯಕ್ತಿಗಳು ನಾವಾಗೋದಕ್ಕೆ ಫಾಲೋ ಮಾಡಬೇಕಿರುವಂತ 8 ಸ್ಟೆಪ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ ಏನೆಲ್ಲ ಕಲ್ತ್ಕೊಂಡಿದೀವಿ ಅನ್ನೋ ನಾವು ನೋಡೋದಾದ್ರೆ, ಬಲನ್ ಸ್ಟೋರಿಯನ್ನು ನಾವು ತಿಳ್ಕೊಂಡಿದೀವಿ. ಸಿಂಹವನ್ನ ನಾವು ಯಾಕೆ ಕಾಡಿನ ರಾಜ ಅಂತ ಕರಿತೀವಿ ಅನ್ನೋದನ್ನ ತಿಳ್ಕೊಂಡಿದೀವಿ. ಆಟಿಟ್ಯೂಡ್ ನ ಇಂಪಾರ್ಟೆನ್ಸ್ ತಿಳ್ಕೊಂಡಿದೀವಿ. ಆಟಿಟ್ಯೂಡ್ ಅಂತ ಬಂದಾಗ ಆಟಿಟ್ಯೂಡ್ ನಲ್ಲಿ 2 ವಿಧ ಇದೆ. ಒಂದು ಪಾಸಿಟಿವ್ ಆಟಿಟ್ಯೂಡ್, ಇನ್ನೊಂದು ನೆಗೆಟಿವ್ ಆಟಿಟ್ಯೂಡ್. ಸೊ ಈ ಪಾಸಿಟಿವ್ ಆಟಿಟ್ಯೂಡ್ಗೂ ನೆಗೆಟಿವ್ ಆಟಿಟ್ಯೂಡ್ಗೂ ಇರುವಂತ ಡಿಫರೆನ್ಸ್ ಏನು, ಅದರಲ್ಲೂ ಕೂಡ ಈ ಪಾಸಿಟಿವ್ ಆಟಿಟ್ಯೂಡ್ ಇದ್ರೆ ನಮ್ಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದೀವಿ. ಸೊ ಇವತ್ತು ನಾವು ಸಕಾರಾತ್ಮಕ ಮನೋಭಾವ ಅಥವಾ ಪಾಸಿಟಿವ್ ಆಟಿಟ್ಯೂಡ್ ಅಂತ ಏನ್ ಕರಿತೀವಿ, ಅದನ್ನ ಬೆಳೆಸ್ಕೊಳ್ಳೋದ್ರಿಂದ ಹಲವಾರು ಬೆನಿಫಿಟ್ಸ್ ಗಳನ್ನ ನಾವು ನೋಡಿರೋದ್ರಿಂದ ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ನಾವು ಫಾಲೋ ಮಾಡ್ಬೇಕಿರುವಂತ 8 ಸಲಹೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಮೊದಲನೇದು ಚೇಂಜ್ ಫೋಕಸ್, ಲುಕ್ ಫಾರ್ ದ ಪಾಸಿಟಿವ್. ಅಂದ್ರೆ ದೃಷ್ಟಿಕೋನ ಬದಲಾಯಿಸಿ ಪಾಸಿಟಿವ್ ಕಡೆ ಗಮನ ಹರಿಸಿ ಅಂತ ಹೇಳಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಥವಾ ಪ್ರತಿಯೊಂದು ಸನ್ನಿವೇಶದಲ್ಲಿ ಪಾಸಿಟಿವ್ ನ ಹುಡುಕ್ಬೇಕು. ಆ ಪಾಸಿಟಿವ್ ಹುಡುಕುವಂತಹ ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಳ್ಬೇಕು. ಸೊ ಇದು ಮೊದಲನೇ ಸಲಹೆ. ಎರಡನೇದು, ಸೆಕೆಂಡ್ ಸಲಹೆ, ಇವತ್ತು ಮಾಡಬೇಕಿರುವಂತ ಕೆಲಸವನ್ನ ಇವತ್ತೇ ಮಾಡ್ಬೇಕು. ನಾಳೆ ಮಾಡೋಣ, ನಾಡಿದ್ ಮಾಡೋಣ ಅಂತೇಳಿ ಪೋಸ್ಟ್ಪೋನ್ ಮಾಡಬಾರದು. ಡೂ ಇಟ್ ನೋ ಅನ್ನೋ ಒಂದು ಮೈಂಡ್ ಸೆಟ್ ಬರ್ಬೇಕು. ಮೂರನೇದು, ಡೆವಲಪ್ ಆನ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್. ಅಂದ್ರೆ ಕೃತಜ್ಞತಾ ಮನೋಭಾವನ ಬೆಳೆಸ್ಕೊಳ್ಬೇಕು. ಸೊ ಇದು ಮೂರನೇ ಸಲಹೆ. ನಾಲ್ಕನೇದು, ಕಂಟಿನ್ಯೂಯಸ್ ಎಜುಕೇಶನ್ ಗೆ ನಾವು ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಅಂದ್ರೆ ಪ್ರತಿದಿನ ಜೀವನದ ಎಲ್ಲಾ ರಂಗದಲ್ಲೂ ಡೆವಲಪ್ಮೆಂಟ್ ಆಗೋದಕ್ಕೆ ಬೇಕಾಗಿರೋ, ಗ್ರೋತ್ ಅನ್ನ ಕಂಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಶಿಕ್ಷಣವನ್ನ, ಅದನ್ನ ನಾವು ಜೀವನ ಶಿಕ್ಷಣ ಅಂತ ಕರಿತೀವಿ, ಅದನ್ನ ಪಡ್ಕೊಳ್ಳೋದಕ್ಕೆ ನಮ್ಮನ್ನ ನಾವು ನಮ್ಮ ಸಮಯವನ್ನ ಸ್ಪೆಂಡ್ ಮಾಡ್ಕೋಬೇಕು ಕಲಿಯುವಂತ ವಿಚಾರದಲ್ಲಿ. ಅದನ್ನ ಮೌಲ್ಯಾಧಾರಿತ ಶಿಕ್ಷಣ ಅಂತ ಕರಿತೀವಿ. ಅದಕ್ಕೆ ಒಂದು ಕೊಡಲಿಯ ಸ್ಟೋರಿಯನ್ನು ಕೂಡ ತಿಳ್ಕೊಂಡ್ವಿ. ನಾಲೆಡ್ಜ್ ಇಸ್ ಪವರ್. ನಾಲೆಡ್ಜ್ ಅನ್ನುವಂಥದ್ದು ಒಂದು ಪವರ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದೀವಿ. ಸೊ ಇಷ್ಟು ವಿಚಾರಗಳನ್ನ ನಾವು ನಿನ್ನೆ ಕ್ಲಾಸ್ ವರೆಗೆ ನಾವು ಕಲ್ತಿದ್ವಿ. ಇವತ್ತು ಇನ್ನ 4 ಸಲಹೆಗಳನ್ನ ನಾನು ನಿಮ್ಗೆ ತಿಳ್ಸೋದಕ್ಕೆ ಹೋಗ್ತಾ ಇದ್ದೀನಿ. 5ನೇದು, 6ನೇದು, 7ನೇದು, 8ನೇದು. ಫಿಫ್ತ್ ಒನ್, ಸಕಾರಾತ್ಮಕ ಸ್ವಗೌರವವನ್ನ ಬೆಳೆಸ್ಕೊಳ್ಬೇಕು. ಬಿಲ್ಡ್ ಎ ಪಾಸಿಟಿವ್ ಸೆಲ್ಫ್ ಎಸ್ಟೀಮ್. ಸೆಲ್ಫ್ ಎಸ್ಟೀಮ್ ಅಂತ ಅಂದ್ರೆ ನಮ್ಮ ಬಗ್ಗೆ ನಮಗೆ ಯಾವ ರೀತಿಯ ಒಂದು ಭಾವನೆ ಇರುತ್ತೆ ಅದನ್ನೇ ಸ್ವಗೌರವ ಅಂತ ಹೇಳ್ತೀವಿ. ಅದನ್ನ ಕನ್ನಡದಲ್ಲಿ ಸ್ವಗೌರವ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಸೆಲ್ಫ್ ಎಸ್ಟೀಮ್ ಅಂತ ಕರಿತೀವಿ. ನಮ್ಗೆ ಯಾವ ತರದ ಒಂದು ಭಾವನೆ ನಮ್ ಬಗ್ಗೆ ಇದೆ. ತುಂಬಾ ಜನರಿಗೆ ತಮ್ಮ ಬಗ್ಗೆ ತಮಗೆ ಗೌರವ ಇರಲ್ಲ, ಅಗೌರವ ಇರತ್ತೆ. ಯಾಕೆ ಅಂತಂದ್ರೆ ತಾವ್ ಏನ್ ಮಾಡ್ತಾ ಇದ್ದಾರೆ, ತಾವು ಒಳ್ಳೆ ವ್ಯಕ್ತಿಯ ಅಥವಾ ಕೆಟ್ಟ ವ್ಯಕ್ತಿಯ ಅನ್ನೋದು ಅತಿ ಹೆಚ್ಚು ಯಾರಿಗ್ ಪರಿಚಯ ಇರುತ್ತೆ ಅಂತಂದ್ರೆ ಅದು ನಮ್ಮ ಒಳಗಡೆ ಇರುವಂತವನಿಗೆ ಗೊತ್ತಿರುತ್ತೆ ಸ್ನೇಹಿತರೆ, ನಾವು ಒಳ್ಳೆಯವರ ಕೆಟ್ಟವರ ಅಂತೇಳಿ. ನಾವು ಜಾಸ್ತಿ ಒಳ್ಳೆ ಕೆಲಸಗಳನ್ನ ಮಾಡ್ತೀವೋ, ಕೆಟ್ಟ ಕೆಲಸಗಳನ್ನ ಮಾಡ್ತೀವೋ, ಒಳ್ಳೆ ಆಲೋಚನೆಗಳನ್ನ ಮಾಡ್ತೀವೋ, ಕೆಟ್ಟ ಆಲೋಚನೆಗಳನ್ನ ಮಾಡ್ತೀವೋ, ನಮ್ಮ ನೋಡೋ ದೃಷ್ಟಿಕೋನ ಒಳ್ಳೇದಿರುತ್ತೋ ಕೆಟ್ಟದಿರುತ್ತೋ, ಇವೆಲ್ಲವೂ ಕೂಡ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಾಗಲ್ಲ ನಮ್ ಬಗ್ಗೆ. ಬಟ್ ಯಾರಿಗಾದ್ರೂ ಒಬ್ಬನಿಗೆ ಗೊತ್ತಿದೆ ಅಂತ ಅಂದ್ರೆ ಅದು ನಮ್ಮ ಒಳಗಡೆ ಇರುವಂತಹ ಒಂದು ಒಳಗಡೆ ಒಂದ್ ಏನ್ ಸೆನ್ಸ್ ಇರುತ್ತೆ, ಒಂದು ಆತ್ಮ ಅಂತ ಏನಿರುತ್ತೆ, ಅದಕ್ಕೆ ಗೊತ್ತಿರುತ್ತೆ ಸ್ನೇಹಿತರೆ ನಾವು ಯಾವ ಒಂದು ವಿಚಾರದಲ್ಲಿ ಇದೀವಿ ಅಂತೇಳಿ. ಒಳ್ಳೆತನದಲ್ಲಿ ಇದೀವ, ಕೆಟ್ಟತನದಲ್ಲಿ ಇದೀವ ಅಂತೇಳಿ. ಸೊ ಯಾವಾಗ ನಾವು ಕೆಟ್ಟ ವಿಚಾರಗಳನ್ನ ಯೋಚನೆ ಮಾಡ್ತಾ, ಕೆಟ್ಟ ಕೆಲಸಗಳನ್ನ ಮಾಡ್ತಾ, ಕೆಟ್ಟ ದೃಷ್ಟಿಕೋನದಲ್ಲಿ ನೋಡ್ತಾ ಸಮಾಜವನ್ನ ಇದ್ದಾಗ ನಮ್ ಬಗ್ಗೆ ನಮಗೆ ಒಂದು ಒಳ್ಳೆ ಗೌರವ ಇರೋದಕ್ಕೆ ಸಾಧ್ಯತೆನೇ ಇಲ್ಲ. ಪ್ರಪಂಚದಲ್ಲಿ ನಮ್ಗೆ ಎಲ್ಲಾ ರೀತಿಯ ಗೌರವ ಸಿಗ್ಬೋದು, ಆದ್ರೆ ನಮಗ್ ನಾವು ಗೌರವ ಕೊಟ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಒಂದು ಕೀಳರಿಮೆ ಇರುತ್ತೆ. ನಾನು ಕೆಟ್ಟದನ್ನ ಮಾಡ್ತಾ ಇದ್ದೀನಿ, ಕೆಟ್ಟದನ್ನ ಯೋಚನೆ ಮಾಡ್ತಾ ಇದ್ದೀನಿ, ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅಂತೇಳಿ. ಹಾಗಾಗಿ ನಾನ್ ಹೇಳುವಂತದ್ದು ಸ್ನೇಹಿತರೆ, ನಮ್ಮನ್ನ ನಾವು ಪ್ಯೂರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಒಂದು ಮೊದಲನೇ ಹೆಜ್ಜೆ ನಾವ್ ಇಡ್ಬೇಕಿರೋದು ನಮ್ಮ ಬಗ್ಗೆ ನಾವು ಗೌರವವನ್ನ ಕೊಡುವಂತ ವಿಚಾರದಲ್ಲಿ. ನಮಗೆ ನಮ್ಮ ಕೆಲಸಗಳನ್ನ, ನಾವು ಆಲೋಚನೆ ಮಾಡೋ ರೀತಿಯನ್ನ ಅಂಡ್ ನಾವು ನೋಡುವಂತ ದೃಷ್ಟಿಕೋನವನ್ನ ಎಲ್ಲಾ ರೀತಿಯಲ್ಲಿ ಒಳ್ಳೇದನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗ್ ಅನಿಸ್ಬೇಕು, ನಮಗ್ ನಾವು ಗೌರವ ಕೊಡ್ಕೊಳ್ಬೇಕು ಅಂತೇಳಿ. ಆ ತರದ ಒಂದು ವ್ಯಕ್ತಿತ್ವ ಇರುವಂತ ವ್ಯಕ್ತಿ ನಾವುಗಳಾಗೋದಕ್ಕೆ ನಾವು ಇವತ್ತಿಂದ ಶುರು ಮಾಡೋಣ. ಅವಾಗ ಮಾತ್ರ ಈ ಸಕಾರಾತ್ಮಕ ಸ್ವಗೌರವ ನಮ್ಮ ಬಗ್ಗೆ ನಮ್ಗೆ ಒಂದು ಹೆಮ್ಮೆ ಆಗೋದಕ್ಕೆ ಶುರು ಆಗುವಂತದ್ದು. ಸೊ ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿ. ಅದು ಬೆಳೆಸ್ಕೊಳ್ಬೇಕು ನಾವು ಅಂತ ಅಂದ್ರೆ
ನಾವು ಒಳ್ಳೆದನ್ನ ಮಾಡ್ಬೇಕು, ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ಬೇಕು, ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು. ಸಮಾಜವನ್ನ ಒಂದು ಒಳ್ಳೆ ದೃಷ್ಟಿಕೋನದಲ್ಲಿ ನೋಡುವಂತ ಒಂದು ಮನಸ್ಥಿತಿಯ ವ್ಯಕ್ತಿಗಳು ನಾವಾದಾಗ ಮಾತ್ರ ಒಂದು ಸ್ವಗೌರವವನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ. ಇನ್ನು ಆರನೇ ಸಲಹೆ, ಈ ನೆಗೆಟಿವ್ ಇನ್ಫ್ಲೂಯೆನ್ಸಸ್ ಅಂತ ಏನಿದೆ, ನಕಾರಾತ್ಮಕ ಪ್ರಭಾವಗಳು, ಅದರಿಂದ ದೂರ ಉಳಿಯುವಂಥದ್ದು. ಸೊ ನೆಗೆಟಿವ್ ಇನ್ಫ್ಲೂಯೆನ್ಸಸ್ ಅಂದ್ರೆ ಯಾವ್ದ್ಯಾವ್ದು ಅದನ್ನ ನಾವು ನೋಡೋದಾದ್ರೆ, ಫಸ್ಟ್ ಒಂದು ಸ್ಟೋರಿಯನ್ನ ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ. ಅದನ್ನ ಒಂದು ಹದ್ದಿನ ಕತೆ ಅಂತ ಹೇಳ್ತೀವಿ. ಒಂದು ಹದ್ದು ಒಂದ್ಸಲ ತನ್ನ ಮೊಟ್ಟೆಯನ್ನ ಕೋಳಿಯ ಗೂಡ್ನಲ್ಲಿ ಇಟ್ಬಿಡುತ್ತೆ ಸ್ನೇಹಿತರೆ. ಸೊ ಅವಾಗ ಆ ಕೋಳಿ ಹೇಗೆ ತನ್ನ ಮೊಟ್ಟೆಗಳೇನಿರುತ್ತೆ ಆ ಮೊಟ್ಟೆಗಳಿಗೆ ಕಾವು ಕೊಡ್ಬೇಕು, ಅದೇ ತರ ಈ ಹದ್ದಿನ ಮೊಟ್ಟೆಗೂ ಕೂಡ ಕಾವು ಕೊಡುತ್ತೆ. ಒಂದಿನ ಆ ಮೊಟ್ಟೆಯಿಂದ ಹದ್ದಿನ ಮರಿ ಹೊರಗಡೆ ಬರುತ್ತೆ ಸ್ನೇಹಿತರೆ. ಹದ್ದಿನ ಮರಿ ತಾನು ಕೂಡ ಕೋಳಿ ಮರಿ ಅಂತೆ ಅನ್ಕೊಂಡು ಜೀವನ ನಡೆಸ್ತಾ ಇರತ್ತೆ. ಏನು ಒಂದು ಕೋಳಿ ಮರಿ ಹೊಲದಲ್ಲಿ ಬಿದ್ದಂತ ಬೀಜಗಳನ್ನ ಕಾಳುಗಳನ್ನ ಕಾಲದಲ್ಲಿ ಕೆದರಿ ತಿಂತಾ ಇರತ್ತೋ, ಅದೇ ತರ ಈ ಹದ್ದಿನ ಮರಿನೂ ಮಾಡ್ತಾ ಇರತ್ತೆ. ನಿಧಾನವಾಗಿ ಹದ್ದಿನ ಮರಿ ನಿಧಾನವಾಗಿ ದೊಡ್ಡದಾಗ್ತಾ ಹೋಗುತ್ತೆ ಸ್ನೇಹಿತರೆ. ಬೆಳೆದಂಗೆಲ್ಲ ಆರೋದಕ್ಕೆ ಪ್ರಯತ್ನನೇ ಮಾಡಲ್ಲ, ಯಾಕಂದ್ರೆ ತಾನು ಕೋಳಿ ಅಂತ ಅನ್ಕೊಂಡ್ಬಿಟ್ಟಿರುತ್ತೆ. ಒಂದಿನ ಹದ್ದಿನ ಮರಿ ಆಕಾಶದಲ್ಲಿ ಒಂದು ಹದ್ದನ್ನ ನೋಡಿ ತನ್ನ ಅಮ್ಮನಿಗೆ ಕೇಳತ್ತೆ. ತನ್ನ ಅಮ್ಮ ಅಂತ ಅನ್ಕೊಂಡಿರೋದು ಯಾರನ್ನ? ಕೋಳಿಯನ್ನ. ಆಕಾಶದಲ್ಲಿ ಹಾರುತ್ತಿರುವಂತ ಸುಂದರ ಪಕ್ಷಿ ಯಾವುದು ಅಂತೇಳಿ ಅದು ತನ್ನ ತಾಯಿ ಕೋಳಿ ಕೇಳತ್ತೆ. ಆ ಹದ್ದಿನ ಮರಿ. ಅವಾಗ ಕೋಳಿ ಹೇಳುತ್ತೆ, ಮಗು ಅದು ಒಂದು ಪಕ್ಷಿಯಲ್ಲೇ ತುಂಬಾ ಶ್ರೇಷ್ಠವಾದಂತ ಪಕ್ಷಿ ಅದು. ಅದು ಹದ್ದಂತೇಳಿ. ಪಕ್ಷಿಗಳಲ್ಲೇ ಬಲಿಷ್ಠವಾದಂತದ್ದು. ಆದ್ರೆ ಅವ್ರ ತರ ನಾವ್ ಆಗೋದಕ್ಕಾಗಲ್ಲ. ನಾವು ಭೂಮಿ ಮೇಲೆ ಇರ್ಬೇಕು, ಅವು ಆಕಾಶದಲ್ಲೇ ಇರ್ಬೇಕು. ಅವುಗಳ ತರ ನಾವ್ ಆಗೋದಕ್ಕಾಗಲ್ಲ ಅಂತೇಳಿ ವಿಚಾರನ ತಿಳಿಸುತ್ತೆ. ಇದನ್ನ ಕೇಳಿಸ್ಕೊಂಡಂತ ಹದ್ದಿನ ಮರಿ ಅನ್ಕೊಂಡಿರೋದು ಕೋಳಿ ಅಂತೇಳಿ. ಸೊ ಅದು ತನ್ನ ನಿಜ ಸಂಗತಿಯನ್ನ ತಿಳ್ಕೊಳ್ದೆ, ತಾನೂ ಕೂಡ ಆ ಹದ್ದಿನ ಜಾತಿಗೆ ಸೇರಿದ್ದು ಅಂತ ತಿಳ್ಕೊಳ್ದೆ, ಅವನ್ ನಿಜ ಸಂಗತಿ ಗೊತ್ತಾಗದೆ ಕೋಳಿ ಆಗನೆ ಜೀವನವನ್ನ ಎಂಡ್ ಮಾಡತ್ತೆ ಸ್ನೇಹಿತರೆ. ಇಡೀ ಜೀವನ ಪೂರ್ತಿ ಕೋಳಿ ಅಂತ ಬದುಕತ್ತೆ. ಕೊನೆಗೆ ಕೋಳಿ ತರನೇ ಸತ್ತೋಗುತ್ತೆ ಸ್ನೇಹಿತರೆ. ತಾನ್ ಯಾರು ಅಂತದ್ದು ಕೂಡ ಅದಕ್ ಗೊತ್ತಾಗಲ್ಲ. ಸೊ ನೋಡಿ, ಈ ಒಂದು ವಿಚಾರವನ್ನ ನಮ್ಗಳಿಗೆ ನಾವು ಅನ್ವಯಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಎಂತ ಒಂದು ಅದ್ಭುತವಾದಂತ ಶಕ್ತಿ ಇದೆ. ನಾವು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯತೆ ಇದೆ. ಆದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ದೆ, ನಮ್ಮಲ್ಲಿರುವಂತ ಒಂದು ಅದ್ಭುತವಾದಂತ ಆಲೋಚನೆ ಮಾಡುವಂತ ಶಕ್ತಿಯನ್ನ ನಾವು ಸರಿಯಾಗಿ ಬಳಸ್ಕೊಳ್ದೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಾವು ಈ ಗೋರಿಯತ್ತ ಪಯಣವನ್ನ ಬೆಳೆಸ್ತೀವಿ ಸ್ನೇಹಿತರೆ. ಸೊ ಈ ತರ ನಾವು ನಮ್ ಲೈಫ್ ನಲ್ಲಿ ಆಗ್ಬಾರ್ದು ಅಂತಂದ್ರೆ ಹೇಗೆ ಒಂದು ಹದ್ದು ತಾನು ಹದ್ದು ಅಂತ ತಿಳ್ಕೊಳ್ದೆ ಕೋಳಿ ಮರಿಗಳ ಜೊತೆ ಕೋಳಿಯಾಗಿ ಬದುಕಿ ಕೋಳಿ ತರನೇ ಡೆತ್ ಆಯ್ತು, ಆ ತರ ನಮ್ ಲೈಫ್ ಆಗೋದ್ ಬೇಡ. ಅಟ್ಲೀಸ್ಟ್ ಇವತ್ತಿಂದ ನಾವು ರಿಲೇಷನ್ ಮಾಡ್ಕೋಣ. ಇವತ್ತು ಬಂದಿರೋದೇ ನಾವು ಈ ಭೂಮಿಗೆ ಮನುಷ್ಯನಾಗಿ ಏನೋ ಒಂದ್ ಸಾಧನೆ ಮಾಡೋದಕ್ಕೆ, ಏನೋ ಒಂದ್ ಜೀವನದಲ್ಲಿ ಅಚೀವ್ಮೆಂಟ್ ಮಾಡೋದಕ್ಕೆ. ಅದೇನು ಅನ್ನೋದ್ರ ಕಡೆ ಗಮನ ಹರಿಸಿ ಅದನ್ನ ಫೈಂಡ್ ಔಟ್ ಮಾಡಿ. ಇವತ್ತು ಅತಿ ಹೆಚ್ಚು ಹಣ ಮಾಡುವಂತದ್ದು ಒಂದು ದೊಡ್ಡ ಜವಾಬ್ದಾರಿ ಆಯ್ತು ಅಂತಂದ್ರೆ, ಸಮಾಜದಲ್ಲಿ ಆರ್ಥಿಕವಾಗಿ ಬೆಳೆಯುವಂತದ್ದು, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡುವಂತದ್ದು, ಅತಿ ಹೆಚ್ಚು ರೆಕಗ್ನೈಸ್ ಆಗುವಂತದ್ದು, ಫೇಮಸ್ ಆಗುವಂತದ್ದು, ರೆಸ್ಪೆಕ್ಟ್ ಪಡ್ಕೊಳ್ಳುವಂತದ್ದು ಅಂಡ್ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬರುವಂತದ್ದು, ಇವೆಲ್ಲವೂ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ಆ ಜವಾಬ್ದಾರಿಗಳ ಕಡೆ ಗಮನ ಹರಿಸಿ ಅದನ್ನೇ ನಾವು ಸಾಧನೆ ಅಂತ ಅನ್ನುವಂಥದ್ದು, ಅದ್ರ ಕಡೆ ನೀವು ಫೋಕಸ್ ಮಾಡಿ ಅನ್ನೋದೇ ಈ ಒಂದು ಸ್ಟೋರಿಯ ಉದ್ದೇಶ ಸ್ನೇಹಿತರೆ. ಅದನ್ನೇ ಹೇಳ್ತಾರೆ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಬಚ್ಚಲಿನ ರೋಜ್ಯದಂತೆ ಅಂತ ಹೇಳಿ. ಹಾಗಾಗಿ ಇವತ್ತು ನೀವು ಯಾರ ಜೊತೆ ಇರ್ತೀರಾ ಅವ್ರ ತರ ನೀವ್ ಆಗ್ತೀರಾ. ಯಾರ ಜೊತೆ ಇರ್ತೀರಾ ಅವ್ರ ತರ ನೀವ್ ಆಗ್ತೀರಾ ಅನ್ನೋ ಒಂದು ಪಾಯಿಂಟ್ ಅನ್ನ ನಾವು ತಿಳ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇವತ್ತು ಆ ಒಂದು ಹದ್ದಿನ ಮರಿ ಕೋಳಿ ಮರಿಗಳ ಜೊತೆ ಇದ್ದಿದ್ದಕ್ಕೆ ತಾನು ಕೂಡ ಕೋಳಿ ಅಂತ ಅನ್ಕೊಳ್ತು. ಇನ್ ಕೇಸ್ ಹದ್ದಿನ ಮರಿ ಹದ್ದುಗಳ ಜೊತೆ ಇದ್ದಿದ್ರೆ ತಾನೇನು ಅಂತೇಳಿ ತನ್ನ ಸಾಮರ್ಥ್ಯ ಅದಕ್ಕೆ ಅರ್ಥ ಆಗ್ತಾ ಇತ್ತು. ಅದೇ ತರ ಇವತ್ತು ನೀವು ಯಾರ ಜೊತೆ ಇದ್ದೀರಾ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಈ ನೆಗೆಟಿವ್ ಪೀಪಲ್ ಇಂದ ನಾವ್ ಯಾಕೆ ದೂರ ಇರ್ಬೇಕು ಅನ್ನೋದಕ್ಕೆ ಮೇಜರ್ ಕಾರಣ ಇದೇನೆ. ಯಾಕಂದ್ರೆ ನಾವ್ ಯಾರ ಜೊತೆ ಸಹವಾಸ ಮಾಡ್ತೀವಿ, ಯಾವ ಒಂದು ಸಂಘದಲ್ಲಿ ನಾವ್ ಇರ್ತೀವಿ, ಆ ತರ ನಾವುಗಳಾಗೋಗ್ತೀವಿ. ಹೆಸರು ಅದಕ್ಕೆ ಹೇಳ್ತಾರೆ, ಸಜ್ಜನರ ಸಂಘ ಒಂಥರ ಹೆಜ್ಜೆಯನ್ನು ಸವಿದಂತೆ. ಅಂದ್ರೆ ಜೇನಲ್ಲೇ ಅತಿ ಹೆಚ್ಚು ಸ್ವೀಟ್ ಹನಿಯನ್ನ ಕೊಡುವಂತಹ, ಜೇನುತುಪ್ಪ ಕೊಡುವಂತಹ ಜೇನನ್ನ ಹೆಜ್ಜೆನ್ ಅಂತ ಕರಿತೀವಿ. ಆ ಒಂದು
ಜೇನಿನ ಜೇನುತುಪ್ಪ ಸವಿದಂತೆ ಅಂತ ಹೇಳ್ತಾರೆ. ಸಜ್ಜನರ ಸಂಘ ಅಂದ್ರೆ ಒಳ್ಳೆಯವರ ಸಂಘ. ಅದೇ ಕೆಟ್ಟವರ ಸಂಘ ಬಚ್ಚಲಲ್ಲಿ ಕ್ಲೀನ್ ಇರಲ್ವಲ್ಲ, ಆ ತರ ಇದ್ದಂಗೆ ಅಂತ ಹೇಳಿ. ಸೊ ಇವತ್ತು ಒಮ್ಮೆ ನಿಮ್ಮನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಪರಿಶೀಲನೆ ಮಾಡ್ಕೊಳ್ಳಿ. ಯಾರ್ಯಾರ ಜೊತೆ ನೀವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಟೈಮ್ನ ಸ್ಪೆಂಡ್ ಮಾಡ್ತೀರಾ? ಯಾರ ಜೊತೆ ಅತಿ ಹೆಚ್ಚು ಸಮಯವನ್ನ ಕಳೀತೀರಾ? ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀರಾ? ಯಾವ್ದ್ರ ಬಗ್ಗೆ ಜಾಸ್ತಿ ಚರ್ಚಿಸ್ತಿರ್ತೀರಾ? ಇವೆಲ್ಲವನ್ನು ಕೂಡ ಗಮನಿಸುವಂತದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ತುಂಬಾ ಸಂದರ್ಭಗಳಲ್ಲಿ ನಾವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿರ್ತೀವಿ ಅಂತಂದ್ರೆ ಅವ್ರಿಗೂ ಕೂಡ ಜೀವನದ ಬಗ್ಗೆ ಅಷ್ಟು ಸೀರಿಯಸ್ನೆಸ್ ಇರಲ್ಲ. ಹೇಗೋ ತಂದೆ ತಾಯಿ ದುಡ್ಡು ಮಾಡಿದ್ದಾರೆ, ಆ ದುಡ್ಡನ್ನ ಹೆಂಗ್ ಖರ್ಚು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ದುಡಿಮೆ ಬಗ್ಗೆ ಗಮನ ಇರಲ್ಲ. ಒಂದ್ ಸಾಧನೆ ಅನ್ನೋ ತಲೆಯಲ್ಲಿ ಇರೋದೇ ಇಲ್ಲ. ಈ ಸ್ಮೋಕ್ ಮಾಡ್ತಾ, ಡ್ರಿಂಕ್ಸ್ ಮಾಡ್ತಾ, ಟೈಮ್ ಪಾಸ್ ಮಾಡ್ತಾ, ಬೇಡದೇ ಇರೋದ್ರ ಬಗ್ಗೆ, ಬೇಡದವ್ರ ಬಗ್ಗೆ ಮಾತಾಡ್ತಾ, ಹರಟೆ ಹೊಡಿತಾ ಟೈಮ್ನ ಕಳೆಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಟೈಮ್ನ ಸ್ಪೆಂಡ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ವೇಸ್ಟ್ ಮಾಡೋದ್ರಲ್ಲಿ. ಅಂತವ್ರ ಜೊತೆ ನೀವು ಸಮಯವನ್ನ ಕಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯೋಚನೆ ಮಾಡಿ ಹೇಗಿರತ್ತೆ ನಿಮ್ಮ ಒಂದು ಸಿಚುಯೇಷನ್ ಅಂತ ಹೇಳಿ. ಅದಕ್ಕೆ ಹೇಳಿದ್ದು ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಬಚ್ಚಲಿನ ರೋಜ್ಯದಂತೆ ಅಂತ ಹೇಳಿ. ಇವತ್ತು ನಾವ್ ಹೇಗಿದೀವಿ, ನಮ್ಮ ಆಲೋಚನೆಗಳು ಹೇಗಿದೆ, ನಾವು ನೋಡುವಂತ ದೃಷ್ಟಿಕೋನ ಹೇಗಿದೆ, ಅಂಡ್ ನಾವ್ ಯಾವ ತರದ್ ಕೆಲಸ ಮಾಡ್ತೀವಿ, ನಮ್ಮ ಆದಾಯ ಎಷ್ಟಿದೆ, ನಾವ್ ಸಮಾಜಕ್ಕೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ನಾವ್ ಒಳ್ಳೆಯವರ ಕೆಟ್ಟವರ, ಇವೆಲ್ಲವೂ ಕೂಡ ಮ್ಯಾಟರ್ ಆಗುವಂತದ್ದು ಯಾವ ವಿಚಾರದ ಮೇಲೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆ ಯಾವ ವಿಚಾರ ಅಂತಂದ್ರೆ ನೀವು ಪ್ರತಿದಿನ ಬೆಳಗ್ಗೆ ಎದ್ದಾಗಿನ ರಾತ್ರಿ ಮಲಗೋವರೆಗೂ ಯಾವ 5 ಜನರ ಜೊತೆ ಟಾಪ್ 5 ಅತಿ ಹೆಚ್ಚು ಸಮಯವನ್ನ ಯಾವ ಒಂದು ಟಾಪ್ 5 ಮೆಂಬರ್ಸ್ ಜೊತೆ ನೀವು ಟೈಮ್ ನ ಸ್ಪೆಂಡ್ ಮಾಡ್ತಿರ್ತೀರ, ಅವ್ರಗಳ ತರ ನೀವುಗಳಾಗೋಗಿರ್ತೀರ ಅಂತ. ಆ 5 ಜನರ ಆಲೋಚನೆ, ಆ 5 ಜನರ ವಿಷನ್, ಆ 5 ಜನರ ಕನಸು, ಆ 5 ಜನರ ಮಾತಿನ ಶೈಲಿ. ಅವ್ರು ಸ್ಮೋಕ್ ಮಾಡ್ತಾ ಇದಾರೆ, ನೀವು ಸ್ಮೋಕ್ ಮಾಡ್ತೀರಾ, ಅವ್ರು ಡ್ರಿಂಕ್ಸ್ ಮಾಡ್ತಿದಾರೆ, ನೀವು ಡ್ರಿಂಕ್ಸ್ ಮಾಡ್ತೀರಾ. ಅಂದ್ರೆ ಎಲ್ಲರೂ ಈ ತರ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವರು ಎಷ್ಟೇ ಸ್ಮೋಕ್ ಮಾಡಿದ್ರು, ಎಷ್ಟೇ ಡ್ರಿಂಕ್ಸ್ ಮಾಡಿದ್ರು ತನ್ನ ಸ್ನೇಹಿತರು ತಾವು ಮಾತ್ರ ಮಾಡ್ತಿರಲ್ಲ, ತಮ್ಗೆ ಅದ್ರ ಅರಿವು ಇರುತ್ತೆ. ಬಟ್ ಮೆಜಾರಿಟಿ ಜನ ಇನ್ಫ್ಲೂಯೆನ್ಸ್ ಆಗ್ತಾರೆ ನಮ್ ಸರೌಂಡಿಂಗ್ ಹೇಗಿರುತ್ತೆ ಅನ್ನೋದ್ರ ಮೇಲೆ. ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ತುಂಬಾನೇ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ನೀವು ಯಾರ ಒಂದು ಸಹವಾಸ ಮಾಡ್ತೀರಾ ತುಂಬಾನೇ ಮ್ಯಾಟರ್ ಆಗುತ್ತೆ, ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ ನಿಮ್ ಲೈಫ್ ನಲ್ಲಿ. ಇದು ನನಗೆ ಅರ್ಥ ಆದ್ಮೇಲೆನೆ ಆಕ್ಚುಲಿ ನಾನ್ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನನ್ನ ಏಜಿನ ಸ್ನೇಹಿತರ ಜೊತೆ ನಾನು ಅತಿ ಹೆಚ್ಚು ಸಮಯವನ್ನ ಕಳೆದೇ ಇಲ್ಲ ಸ್ನೇಹಿತರೆ. ಇವತ್ತು ನನಗಿಂತ ವಯಸ್ಸಿನಲ್ಲಿ ದೊಡ್ಡವರು, ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು, ಏಳು ಬೀಳು ನೋಡಿರುವಂತವ್ರು, ಯಶಸ್ಸಿನ ದಾರಿಯಲ್ಲಿ ಇರುವಂತವ್ರು, ನಾನು ಯಾವ ಒಂದು ಗುರಿಯನ್ನ ಇಟ್ಕೊಂಡು ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೀನಿ ಅದಕ್ಕೆ ಗೈಡ್ ಮಾಡುವಂತ ಒಂದು ಮೆಂಟರ್ಸ್ ಗಳ ಹತ್ರನೇ ನಾನು ಅತಿ ಹೆಚ್ಚು ಸಮಯವನ್ನ ಸ್ಪೆಂಡ್ ಮಾಡ್ತಿರ್ತೀನಿ. ಅವ್ರ ಜೊತೆನೆ ನಾನು ನನ್ನ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಯಾರು ನನ್ನ ಸಮಯವನ್ನ ವ್ಯರ್ಥ ಮಾಡ್ತಾರೆ ಅಂತ ನನಗೆ ಗೊತ್ತಿರುತ್ತೋ ಅವ್ರಿಗೆ ನಾನು ಟೈಮೇ ಕೊಡಲ್ಲ. ಕೆಲ್ಸಗಳಿದೆ ಅಂತ ಹೇಳಿ ನಾನು ಅವ್ರಿಗೆ ಟೈಮ್ ನ ಕೊಡೋದಕ್ಕೆ ಹೋಗಲ್ಲ ಸ್ನೇಹಿತರೆ. ಯಾಕಂದ್ರೆ ನನಗೆ ಗೊತ್ತಿದೆ, ನಾವ್ ಯಾರ ಜೊತೆ ಇರ್ತೀವಿ ನಮ್ಗೆ ಗೊತ್ತಿಲ್ಲದೆ ಅವ್ರಗಳ ತರ ನಾವ್ ಆಗ್ತಿರ್ತೀವಿ. ಅವರ ಒಂದು ಸ್ಟ್ಯಾಂಡರ್ಡಿಂಗ್ ನಾವು ಹೋಗ್ತೀವಿ. ಈಗ ನಾವು ಹೈಯರ್ ಲೆವೆಲ್ ಇರುವಂತಹ, ಟಾಪ್ ರ್ಯಾಂಕ್ ಅಲ್ಲಿ ಇರುವಂತಹ, ನಮ್ಗಿಂತ ತುಂಬಾ ದೊಡ್ಡ ಲೆವೆಲ್ ಇರುವಂತಹ ವ್ಯಕ್ತಿಗಳ ಸ್ನೇಹವನ್ನ ನಾವು ಬೆಳೆಸ್ಬೇಕು ಅಂತ ಅಂದ್ರೆ ಅವ್ರನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಅವ್ರ ಜೊತೆ ನಾವು ಟೈಮ್ ನ ತಗೊಳ್ಳುವಂತ ವಿಚಾರದಲ್ಲಿ ಅವ್ರಿಗೆ ಅವ್ರ ತರ ನಾವು ಏನ್ ವಿಚಾರಗಳಲ್ಲಿ ಅಪ್ಗ್ರೇಡ್ ಆಗ್ಬೇಕು ಆ ವಿಚಾರದಲ್ಲಿ ನಾವು ಅಪ್ಗ್ರೇಡ್ ಆಗ್ಬೇಕಂತ. ಎಸ್ ಆರ್ ನೋ? ಹಂಗಾಗಿ ಇದೊಂದು ಇಂಪಾರ್ಟೆಂಟ್ ಹೋಮ್ ವರ್ಕ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ವಿಚಾರದಲ್ಲಿ. ದಯವಿಟ್ಟು ನೀವು ಯಾರ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತೀರಾ ಅದ್ರ ಕಡೆ ಸ್ವಲ್ಪ ಗಮನ ಹರಿಸಿ. ಅಲ್ಲಿ ನಿಮಗೆ ನೀವು ಟೈಮ್ ಸ್ಪೆಂಡ್ ಮಾಡುವಂತ ವ್ಯಕ್ತಿಗಳ ಜೊತೆ ನಿಮ್ಮ ಸಮಯ ವ್ಯರ್ಥ ಆಗ್ತಾ ಇದೆ, ಯಾವ್ದಕ್ಕೂ ಕೂಡ ಪ್ರಯೋಜನಕ್ಕೆ ಬರ್ದೇ ಇರುವಂತಹ ಸಂಗತಿಗಳಲ್ಲಿ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಆದಷ್ಟು ಅವರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿ. ನೋಡಿ, ನಾವ್ ಈ ತರ ಇರಬಾರ್ದು, ಈ ತರ ಇದ್ರೆ ನಮ್ ಲೈಫ್ ಚೆನ್ನಾಗ್ ಆಗೋದಕ್ ಸಾಧ್ಯತೆ ಇಲ್ಲ. ಈಗ ಹೇಗಿದೀವಿ ಅದಕ್ಕಿಂತ ಡೌನ್ ಫಾಲ್ ಆಗ್ತಾ ಹೋಗ್ತಿವಿ, ಗ್ರೋತ್ ಅನ್ನ ಕಂಡ್ಕೊಳ್ಳೋದಕ್ ಆಗೋದೇ ಇಲ್ಲ. ಅಟ್ಲೀಸ್ಟ್ ಇವಾಗ್ಲಾದ್ರೂ ಬದಲಾವಣೆ ಆಗೋಣ, ಒಳ್ಳೇದ್ರ ಬಗ್ಗೆ ಮಾತಾಡೋಣ, ಒಳ್ಳೆ ವಿಚಾರಗಳನ್ನ ಡಿಸ್ಕಷನ್ ಮಾಡೋಣ, ಕೆಲ್ಸದ ಕಡೆ ಫೋಕಸ್ ಮಾಡೋಣ, ಇನ್ನೂ ಹಾರ್ಡ್ ವರ್ಕ್ ಮಾಡೋಣ, ವಿಷನರಿ ಆಗಿ ಫೋಕಸ್ ಮಾಡೋಣ. ಆ ತರ ನೀವು ಅವರಿಗೆ ಹೇಳ್ಕೊಂಡು ಅವ್ರನ್ನ ನಿಮ್ಮ ಒಂದು ವೇ ಅಲ್ಲಿ ತಗೊಂಡ್ಬರುವಂತ ಕೆಲಸವನ್ನ ಮಾಡಿ.
ಇದು ಮೊದಲನೇ ಪ್ರಯತ್ನ. ಇನ್ ಕೇಸ್ ಅವ್ರು ನಿಮ್ ರೂಟಿಗೆ ಬರ್ತಾ ಇಲ್ವಾ, ಡೋಂಟ್ ವರಿ. ನೀವು ಅವ್ರನ್ನ ಬಿಟ್ಟು ನಿಮ್ಮ ಒಂದು ವಿಚಾರದಲ್ಲಿ ಯಾರು ನಿಮಗೆ ಸಪೋರ್ಟ್ ಮಾಡಿ ನಿಮ್ಮನ್ನ ಗೈಡ್ ಮಾಡ್ತಾರೆ, ಮೆಂಟರಿಂಗ್ ಮಾಡ್ತಾರೆ, ಅಂತವ್ರ ಜೊತೆ ಅತಿ ಹೆಚ್ಚು ಸಮಯವನ್ನು ನೀವು ಕಳೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಎಸ್ ಆರ್ ನೋ? ಇಲ್ಲಿ ನನ್ನ ಒಂದು ಪಾಯಿಂಟ್ ಏನು ಅಂತಂದ್ರೆ, ನೀವು ಒಂದು ಸಕಾರಾತ್ಮಕ ಮನೋಭಾವವುಳ್ಳಂತ ವ್ಯಕ್ತಿ ಆಗ್ಬೇಕು ಅಂತಂದ್ರೆ, ನಿಮ್ಮನ್ನ ನೆಗೆಟಿವ್ ಸೈಡಿಗೆ ಕರ್ಕೊಂಡು ಹೋಗುವಂತಹ ವಿಚಾರದಲ್ಲಿ ಯಾರೆಲ್ಲ ಇದ್ದಾರೆ, ಯಾವ ಜನರು ನಿಮ್ಮನ್ನ ಕಾಲೆಳಿತಾ ಇದಾರೆ, ನಿಮ್ಗೆ ಗೊತ್ತಿಲ್ಲದೆ ನಿಮ್ಮನ್ನ ಗ್ರೋತ್ ಆಗದೆ ಇರೋ ತರ ಮಾಡ್ತಾ ಇದಾರೆ, ಅವರಿಂದ ದೂರ ಇರುವಂತ ವಿಚಾರದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಫೋಕಸ್ ಮಾಡ್ಬೇಕು. ಕ್ಲಿಯರ್? ಅದಕ್ಕೆ ಒಂದು ಪಾಯಿಂಟ್ ಹೇಳ್ತಾರೆ, ನೀವು ಯಾವ ವ್ಯಕ್ತಿ ಅಂತಂದ್ರೆ, ನೀವು ಯಾರ ಜೊತೆ ಅತಿ ಹೆಚ್ಚು ಸಮಯವನ್ನ ಸ್ಪೆಂಡ್ ಮಾಡ್ತೀರಾ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ, ಅದರಲ್ಲಿ ಟಾಪ್ 5 ಮಂದಿ, ಆ 5 ಮಂದಿಯ ಆವರೇಜ್ ನೀವ್ ಆಗಿರ್ತೀರಾ ಅಂತ ಹೇಳಿ. ಆ 5 ಮಂದಿಯನ್ನು ಒಟ್ಟಿಗೆ ಸೇರಿಸಿ, 5 ಜನರ ಒಂದು ಆಲೋಚನೆ, ಅವ್ರು ಮಾತಾಡುವಂತ ಶೈಲಿ, ಅವರ ಒಂದು ವೇ ಆಫ್ ಥಿಂಕಿಂಗ್, ಅವ್ರು ಯಾವ ವಿಚಾರದಲ್ಲಿ ವರ್ಕ್ ಮಾಡ್ತಾ ಇದಾರೆ, ಅವರ ಡ್ರೀಮ್ಸ್ ಗಳೇನು, ಅವ್ರ ವಿಷನ್ ಏನು, ಇವೆಲ್ಲರ ಮಿಶ್ರಿತ ನಾವಾಗಿರ್ತೀವಿ ಅಂತ ಹೇಳಿ. ಅದಕ್ಕೋಸ್ಕರ ಬುದ್ಧಿವಂತರಾಗಿ ಯೋಚನೆ ಮಾಡಿ ನೀವು ಆ 5 ಜನರನ್ನ ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀರಾ ಅಂತ ಹೇಳಿ. ನಾವ್ ಯಾರ ಜೊತೆ ಇರ್ತೀವಿ ಅವ್ರ ತರ ನಾವ್ ಆಗ್ತೀವಿ ಸ್ನೇಹಿತರೆ. ನಾವ್ ಯಾರನ್ನ ಫೋಕಸ್ ಮಾಡ್ತೀವಿ ಅವ್ರ ತರ ನಾವ್ ಆಗ್ತಿರ್ತೀವಿ. ಹಾಗಾಗಿ ಹುಷಾರಾಗಿ ಯೋಚನೆ ಮಾಡಿ ನೀವು ಯಾರ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ಬೇಕು ಅನ್ನೋದ್ರ ಕಡೆ ಫೋಕಸ್ ಮಾಡಿ. ನೀವ್ ಯಾವ ತರದ ವ್ಯಕ್ತಿ ಆಗ್ಬೇಕು ಅಂತ ಅನ್ಕೊಂಡಿರ್ತೀರ ಆ ತರದ ವ್ಯಕ್ತಿಗಳ ಜೊತೆ ನೀವು ಟೈಮ್ ನ ಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಯ್ತು ಅಂದ್ರೆ ಅವ್ರ ತರ ನೀವು ಕೂಡ ಆಗ್ತೀರಾ ಅಂತ ಹೇಳ್ತಾ, ನೆಗೆಟಿವ್ ಮನಸ್ಥಿತಿ ಇರುವಂತ ಜನರಿಂದ ದೂರ ಇರೋದಕ್ಕೆ ಸ್ಟಾರ್ಟ್ ಮಾಡಿ. ಅವ್ರು ನಿಮ್ಮ ಎನರ್ಜಿಯನ್ನ ಡ್ರೈನ್ ಮಾಡ್ತಾರೆ, ಸಕ್ ಮಾಡ್ತಾರೆ. ನೀವು ಪಾಸಿಟಿವ್ ಆಗಿರೋದಕ್ಕೆ ಸಾಧ್ಯತೆ ಇಲ್ಲ. ಕ್ಲಿಯರ್? ಇದು ಒಂದು. ಎರಡನೇದು, ಈ ಧೂಮಪಾನ, ಮದ್ಯಪಾನ ಮತ್ತೆ ಡ್ರಗ್ಸ್ ಗಳೇನಿದೆ, ದಯವಿಟ್ಟು ಸೇವನೆ ಮಾಡೋದಕ್ಕೆ ಹೋಗ್ಬೇಡಿ. ಇದನ್ನ ಸೇವನೆ ಮಾಡೋದ್ರಿಂದನೂ ಕೂಡ ನಾವು ಸಕಾರಾತ್ಮಕ ಮನೋಭಾವವುಳ್ಳಂತ ವ್ಯಕ್ತಿ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಅಶ್ಲೀಲ ಮೂವಿಗಳನ್ನ ನೋಡೋದು, ಅದರಿಂದನೂ ಕೂಡ ನಾವು ಸಕಾರಾತ್ಮಕ ಮನೋಭಾವವುಳ್ಳಂತ ವ್ಯಕ್ತಿ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಮಕ್ಕಳು ದಾರಿ ತಪ್ತಾ ಇದ್ದಾರೆ, ಮದ್ವೆಗಳು ಮುರಿದು ಬೀಳ್ತಾ ಇದೆ, ಲೈಂಗಿಕ ದೌರ್ಜನ್ಯ ಹೆಚ್ಚಾಗ್ತಾ ಇದೆ, ಅದಕ್ಕೆ ಕಾರಣನೇ ಈ ಅಶ್ಲೀಲ ಮೂವಿಗಳನ್ನ ನೋಡೋದ್ರಿಂದ. ಅಂಡ್ ನಕಾರಾತ್ಮಕ ಸಿನಿಮಾಗಳು ಮತ್ತೆ ಟಿವಿ ಕಾರ್ಯಕ್ರಮಗಳನ್ನ ನೋಡೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಇಂದಿನ ಮಕ್ಕಳು ಇವತ್ತು ಸಿನಿಮಾ ಮತ್ತೆ ಟಿವಿ ಕಾರ್ಯಕ್ರಮಗಳಿಂದ ತುಂಬಾನೇ ಪ್ರಭಾವಿತರಾಗ್ತಾರೆ, ತುಂಬಾನೇ ಮೋಟಿವೇಟ್ ಆಗ್ತಾರೆ ಸ್ನೇಹಿತರೆ. ಇವತ್ತಿನ ಯೂಸ್ ಅತಿ ಹೆಚ್ಚು ಸ್ಮೋಕ್ ಮಾಡೋದ್ರ ಕಡೆ, ಡ್ರಿಂಕ್ಸ್ ಮಾಡೋದ್ರ ಕಡೆ ಹೋಗ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣನೇ ಈ ತರದ ಟಿವಿ ಕಾರ್ಯಕ್ರಮಗಳು ಮತ್ತೆ ಸಿನಿಮಾಗಳು. ಅಲ್ಲೆಲ್ಲ ಒಂಥರ ಫ್ಯಾಷನ್ ಆಗಿ ತೋರಿಸ್ತಾ ಇದಾರೆ ಅದನ್ನ. ಎಸ್ಸಾನು? ಇದರಿಂದ ಅಪರಾಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಂಡ್ ಅಮೆರಿಕದಲ್ಲಿ ನೀವು ಗಮನಿಸಿದ್ರೆ ಅಲ್ಲಿ ಸಿನಿಮಾಗಳು ಹೇಗೆ ಈಗಿದೆ ಅಂತಂದ್ರೆ, ಇನ್ನು ಇಂಡಿಯಾದಲ್ಲಿ ಆ ಲೆವೆಲ್ಗೆ ಹೋಗಿಲ್ಲ, ಬಟ್ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಇದೆ. ಅಮೆರಿಕ ಟೈಪೇನೆ ವೆಸ್ಟರ್ನ್ ಕಲ್ಚರ್ಗೆ ನಮ್ಮ ಇಂಡಿಯಾವನ್ನು ಕೂಡ ಅದೇ ಸ್ಟೇಜ್ಗೆ ತಗೊಂಡ್ ಹೋಗ್ತಾ ಇದೆ. ಈವನ್ ಸಿನಿಮಾ ಕಲ್ಚರಲ್ಲೂ ಆ ತರದ್ ಬರ್ತಾ ಇದೆ. ಅಲ್ಲಿ ಸಿನಿಮಾಗಳು ಹೆಂಗಿದೆ ಅಂತಂದ್ರೆ, ಮದ್ವೆಗಿಂತ ಮುಂಚೆನೆ ಸೆಕ್ಸ್ ಅನ್ನ ತುಂಬಾನೇ ಹೈಲೈಟ್ ಮಾಡ್ತಾರೆ. ಮದ್ವೆ ಆಗಿದ ನಂತರ ಬೇರೆ ಹೆಂಗಸಿನ ಜೊತೆ ಸೆಕ್ಸ್ ಅನ್ನ ಶೋ ಮಾಡ್ತಾರೆ. ಅದನ್ನೇ ವೈಭವೀಕರಿಸ್ತಾರೆ ಸ್ನೇಹಿತರೆ. ಈ ತರ ಒಂದು ಸಿನಿಮಾದಲ್ಲಿ ಜನರು ನೋಡಕ್ ಸ್ಟಾರ್ಟ್ ಮಾಡಿದಾಗ, ತಾವುನು ಅದು ತನ್ನ ರಿಯಲ್ ಲೈಫ್ ನಲ್ಲಿ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ತನ್ನ ಹೀರೋನೇ ಅಥವಾ ತನ್ನ ಹೀರೋಯಿನ್ನೇ ಈ ಲೆವೆಲ್ಗೆ ಮಾಡ್ತಾರೆ ಒಂದ್ ಮೂವಿಯಲ್ಲಿ ಅಂತ ಅಂದಾಗ, ನಾನ್ ಯಾಕೆ ಮಾಡಬಾರ್ದು, ಅದ್ರಲ್ಲಿ ತಪ್ಪಿದೆ. ಈ ತರದ ಒಂದು ಮೈಂಡ್ ಸೆಟ್ ಗೆ ಹೋಗ್ತಾರೆ. ಆ ತರ ಇದ್ದಾಗ್ಲೇನೆ ಈ ವೈವಾಹಿಕ ಸಂಬಂಧ ಅಂತ ಏನಿದೀವಿ, ಮದ್ವೆ, ಇವತ್ತು ಅತಿ ಹೆಚ್ಚು ಮದ್ವೆಗಳಲ್ಲಿ ಡೈವರ್ಸ್ ನ ನೋಡೋದಕ್ಕೆ ಮೇಜರ್ ಕಾರಣ ಈ ಅನೈತಿಕ ಸಂಬಂಧಗಳು, ಈ ಅನುಮಾನ. ಸೊ ದಿನೇ ದಿನೇ ಡೈವರ್ಸ್ ರೇಟ್ ಇನ್ಕ್ರೀಸ್ ಆಗ್ತದೆ ಇಂಡಿಯಾದಲ್ಲಿ. ಅಮೆರಿಕದಲ್ಲಿ ವಿಪರೀತ ಇದೆ ಬಿಡಿ ಇದಕ್ಕೆ ಸಂಬಂಧಪಟ್ಟಂಗೆ. ಅದೇ ಟ್ರ್ಯಾಕ್ ಅಲ್ಲಿ ನಮ್ ಇಂಡಿಯಾ ಹೋಗ್ತಾ ಇದೆ. ಅದನ್ನ ನಾವು ಅವಾಯ್ಡ್ ಮಾಡ್ಲಿಲ್ಲ ಅಂತಂದ್ರೆ, ನಾಳೆ ಮಕ್ಳಿರ್ತಾರೆ, ಅದು ಕೇಳ್ಕೊಳಕ್ ತಂದೆ ಇರಲ್ಲ, ತಾಯಿ ಇರಲ್ಲ. ಈ ತರದ ಪರಿಸ್ಥಿತಿ ನಾವು ನೋಡೋದ್ ಬೇಡ ಸ್ನೇಹಿತರೆ. ನಾವ್ ಇವತ್ತು ಜವಾಬ್ದಾರಿ ತಗೋಣ, ಇವತ್ತು ನಮ್ಮನ್ನ ನಾವು ಬದಲಾವಣೆ ಮಾಡ್ಕೋಣ. ಬೈ ಡಿಫಾಲ್ಟ್ ನಾಳೆ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನಾವು ನೋಡೋದಕ್ಕೆ ಸಾಧ್ಯ. ಕ್ಲಿಯರ್? ನೆಕ್ಸ್ಟ್, ಮಾಡಬೇಕಾದ ಕೆಲಸವನ್ನ ಇಷ್ಟಪಟ್ಟು ಮಾಡೋದಕ್ಕೆ ನಾವು ಕಲಿಬೇಕು. 7th ಸಲಹೆ, ಯಾವ್ದೇ ಕೆಲಸ ಆಗ್ಲಿ, ಇವತ್ತು ನಾವ್ ಏನ್ ಆಗ್ಬೇಕು ಅಂತ ಅನ್ಕೊಂಡಿದೀವಿ, ಯಾವ ಒಂದು ಗ್ರೋತ್ ಅನ್ನ ಕಂಡ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ ಸ್ನೇಹಿತರೆ, ಆ ಗ್ರೋತ್ ಅನ್ನ ಪಡಿಬೇಕು ಅಂದ್ರೆ ಏನೇನೆಲ್ಲ ಕೆಲಸಗಳನ್ನ ಮಾಡ್ಬೇಕು. ಆ ಕೆಲಸಗಳು ನಮಗೆ ಒಂದು ಸಂದರ್ಭದಲ್ಲಿ ಇಷ್ಟ ಆಗದೆ ಇರಬಹುದು, ಆದ್ರೂ ಕೂಡ ಇಷ್ಟಪಟ್ಟು ಮಾಡುವಂತ ವಿಚಾರದಲ್ಲಿ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್.
ಇವತ್ತು ಬೆಳಗ್ಗೆ ಬೇಗ ಎದ್ದು ಕೆಲಸವನ್ನ ಶುರು ಮಾಡುವಂಥದ್ದು. ನಮಗೆ ಬೆಳಗ್ಗೆ ಬೇಗ ಏಳುವಂಥದ್ದು ಇಷ್ಟ ಇಲ್ಲದೆ ಇರ್ಬೋದು. ಆದ್ರೂ ಕೂಡ ನಮಗೊಂದು ಒಳ್ಳೆ ಯಶಸ್ಸು ತುಂಬಾ ಕಡಿಮೆ ಸಮಯದಲ್ಲಿ ಬೇಕು ಅಂತಂದ್ರೆ ನಾವು ಬೆಳಗ್ಗೆ ಬೇಗ ಏಳ್ಬೇಕು. ಫೀಲ್ಡ್ ವರ್ಕ್ ಮಾಡೋದು ನಮ್ಗೆ ಇಷ್ಟ ಇಲ್ಲದೆ ಇರ್ಬೋದು. ಆದ್ರೆ ಫೀಲ್ಡ್ ವರ್ಕ್ ಮಾಡೋದ್ರಿಂದ ನಮ್ಗೆ ಸಕ್ಸಸ್ ಸಿಗತ್ತೆ. ಎಸ್ ಆರ್ ನೋ? ಹಂಗೆ ಈಗ ಮೆಡಿಟೇಷನ್ ಮಾಡೋದ್ರಿಂದ ನಮ್ ಹೆಲ್ತ್ ಚೆನ್ನಾಗಾಗತ್ತೆ. ಒಳ್ಳೆ ಆಹಾರ ಸೇವನೆ ಮಾಡೋದ್ರಿಂದ ನಮ್ಗೆ ಹೆಲ್ತ್ ಚೆನ್ನಾಗಾಗತ್ತೆ. ಆದ್ರೂ ನಮ್ಗೆ ಇಷ್ಟ ಇರಲ್ಲ. ರೋಡ್ ಸೈಡ್ ಫುಡ್ ತಿನ್ಬೇಕು ಅಂತಾನೆ ಅನಿಸ್ತಿರತ್ತೆ. ಆದ್ರೂ ಕೂಡ ನಾವು ಏನನ್ ಮಾಡಿದ್ರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅದನ್ನ ನಾವು ಮಾಡ್ಲೇಬೇಕು. ಅದನ್ನ ಇಷ್ಟಪಟ್ಟು ಮಾಡೋದ್ರ ಕಡೆ ನಾವು ಗಮನ ಹರಿಸ್ಬೇಕು. ಯಾವ್ದು ನಾವು ಕೆಲಸವನ್ನ ಇಷ್ಟಪಟ್ಟು ಮಾಡ್ತೀವೋ ಅಲ್ಲಿ ಗ್ಯಾರಂಟಿ ಸಕ್ಸಸ್ ಇದ್ದೇ ಇರುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 8ನೇ ಸಲಹೆ, ಪ್ರತಿದಿನ ಪಾಸಿಟಿವ್ ಆಗಿ ದಿನವನ್ನ ಶುರು ಮಾಡಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ನಿಮ್ಮೆಲ್ಲರನ್ನು ಕೂಡ. ಪ್ರತಿದಿನ ಇವತ್ತು ದಿನವನ್ನ ಪಾಸಿಟಿವ್ ಆಗಿ ಶುರು ಮಾಡೋದಕ್ಕೆ ಈ ಒಂದು ಮಾರ್ನಿಂಗ್ 6 AM ಕ್ಲಾಸಿಗೆ ನೀವು ಅಟೆಂಡ್ ಆಗ್ತಾ ಇದ್ದೀರಾ. ಕ್ಲಾಸ್ ನ ಕೇಳಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮನ್ನ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯನ್ನಾಗಿ ತಯಾರು ಮಾಡ್ಕೊಳ್ಳೋದಕ್ಕೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಂಗೆ ಯಾವಾಗ್ಲೂ ಕೂಡ ಒಂದು ಖುಷಿ ಇದೆ. ಅಪ್ರಿಶಿಯೇಟ್ ಮಾಡ್ತೀನಿ ನಿಮ್ಮೆಲ್ಲರನ್ನು ಕೂಡ. ಇದೇ ತರದ ಒಂದು ಕಲಿಕೆಗೆ ನಿಮ್ಮ ಇಂಪಾರ್ಟೆನ್ಸ್ ನೀವ್ ಹೇಗ್ ಕೊಡ್ತಾ ಇದ್ದೀರೋ ಅದೇ ತರ ನಿಮ್ಮ ಟೀಮ್ ನಲ್ಲಿರುವಂತಹ ಪ್ರತಿಯೊಬ್ರು ಕೂಡ ಕೊಡೋ ತರ ಆಗ್ಲಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಸ್ನೇಹಿತರೆ ಒಂದು ಸಕಾರಾತ್ಮಕ ಮನೋಭಾವವುಳ್ಳಂತಹ ವ್ಯಕ್ತಿ ಆಗೋದಕ್ಕೆ ಬೇಕಾಗಿರುವಂತಹ 8 ಸಲಹೆಗಳು. 8 ಸಲಹೆಗಳು. ಸೊ ಈ ಒಂದು ನೋಟ್ಸ್ ಏನಿದೆ, ಇವಾಗ ನಾನೇನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ, ಈ ಒಂದು ನೋಟ್ಸ್ ನಿಮಗೆ ಉಚಿತವಾಗಿ ನಾವು ನಿಮಗೆ ನೀಡ್ತೀವಿ. ಬಟ್ ಈ ನೋಟ್ಸ್ ನಿಮಗೆ ಫ್ರೀ ಆಗಿ ಕೊಡ್ಬೇಕು ಅಂತಂದ್ರೆ ನಮ್ದು ಒಂದು ಕಮ್ಯುನಿಟಿ ಇದೆ ಸ್ನೇಹಿತರೆ. ಭಾರತ ದೇಶವನ್ನ ನಂಬರ್ 1 ಆಗಿ ಮಾಡುವಂತಹ ಒಂದು ಕಮ್ಯುನಿಟಿಯನ್ನ ಬಿಲ್ಡ್ ಮಾಡ್ತಿದೀವಿ. ಅದನ್ನ SHK ವೆಲ್ನೆಸ್ ಫೌಂಡೇಶನ್ ಕಮ್ಯುನಿಟಿ ಅಂತ ಕರಿತೀವಿ. ಆ ಒಂದು ಕಮ್ಯುನಿಟಿಗೆ ನೀವು ಜಾಯ್ನ್ ಆಗಿದ್ರೆ ಈ ಒಂದು PDF ನಿಮಗೆ ಉಚಿತವಾಗಿ ಕಳಿಸಲಾಗತ್ತೆ. ಹಾಗಾಗಿ ಆ ಒಂದು ಕಮ್ಯುನಿಟಿಗೆ ನೀವು ಜಾಯ್ನ್ ಆಗೋದಕ್ಕೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ಕಮ್ಯುನಿಟಿಗೆ ಜಾಯ್ನ್ ಆಗೋದು ಹೇಗೆ ಅಂತ ತಿಳ್ಕೊಳ್ಳಿ. ಅದರ ನಂತರ ಈ ಒಂದು ನೋಟ್ಸ್ ಅನ್ನ ಉಚಿತವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗ್ಲಿ. ಈ ದಿನ ನಿಮ್ಮ ಎಲ್ಲಾ ಕನಸುಗಳು, ಇವತ್ತಿನ ದಿನ ಎಲ್ಲಾ ಕಾರ್ಯಗಳು ನನ್ಸಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.